ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಆಚಾರ್ಯ ಅಗ್ನಿವ್ರತ ಅವರ ವೈದಿಕ್ ಫಿಸಿಕ್ಸ್ ಯೂಟ್ಯೂಬ್ ಚಾನೆಲ್ನ ಒಂದು ಮೂಲವನ್ನು ನೋಡ್ತಾ ಇದ್ದೀವಿ. ಹೌದು. ಅದು ಪರಿಸರ ಸಮಸ್ಯೆಗಳು ಮತ್ತೆ ಈ ರೋಗಗಳು, ಹವಾಮಾನ ವೈಪರೀತ್ಯ ಇದೆಯಲ್ಲ, ಅಂದ್ರೆ ಮಳೆ ಸರಿ ಇಲ್ದಿರೋದು, ಅತಿವೃಷ್ಟಿ, ಅನಾವೃಷ್ಟಿ, ಇದ್ರ ಹಿಂದೆ ಬರೀ ನಾವು ಅಂದ್ಕೊಳ್ಳೋ ಭೌತಿಕ ಕಾರಣಗಳಲ್ಲ, ಬೇರೇನೋ ಇದೆ ಅಂತ ಹೇಳುತ್ತೆ. ಹೌದು, ಒಂದು ಆಳವಾದ ಕಾರಣ ಅಂತ. ಈ ಮೂಲದ ಮುಖ್ಯವಾದ ಒಂಥರ ತುಂಬಾ ಗಮನ ಸೆಳೆಯುತ್ತೆ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಾವು ಮಾಡೋ ಕೆಲಸಗಳು, ಅಂದ್ರೆ ಅವರದನ್ನ ಮಾನಸಿಕ ಮಾಲಿನ್ಯ ಅಂತ ಕರೀತಾರೆ. ಮಾನಸಿಕ ಕಶ್ಮಲ. ಹೌದು. ಅದು ನಮ್ಮ ಮೇಲೆ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡದ ಮೇಲೇನೆ ಪರಿಣಾಮ ಬೀರುತ್ತೆ ಅಂತ. ಅಂದ್ರೆ ನಮ್ಮ ಯೋಚನೆಗಳು ವಿಶ್ವದ ಮೇಲೆ ಪ್ರಭಾವ ಬೀರಬಹುದಾ? ಅದೇ ಪ್ರಶ್ನೆ. ಇದು ನಿಜವಾಗ್ಲೂ ಸಾಧ್ಯನಾ? ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಅವರು 2 ತರಹದ ಕಶ್ಮಲ ಅಥವಾ ಮಾಲಿನ್ಯದ ಬಗ್ಗೆ ಮಾತಾಡ್ತಾರೆ. ಓಕೆ. ಒಂದು ನಮ್ಗೆ ಗೊತ್ತಿರೋ ಹಾಗೆ ಭೌತಿಕ ಕಶ್ಮಲ, ಅಂದ್ರೆ ಕಸ, ಫ್ಯಾಕ್ಟರಿ ಹೊಗೆ, ಕೆಮಿಕಲ್ಸ್ ಇದೆಲ್ಲ. ಸರಿ. ಇನ್ನೊಂದು ಮಾನಸಿಕ ಕಶ್ಮಲ, ಅಂದ್ರೆ ಸುಳ್ಳು, ಕೋಪ, ದ್ವೇಷ, ದುರಾಸೆ, ಕಾಮ, ಹಿಂಸೆ, ಅಹಂಕಾರ, ಈ ತರಹದ ನೆಗೆಟಿವ್ ಯೋಚನೆಗಳು, ಭಾವನೆಗಳು. ನಾವು ಭೌತಿಕ ಕ್ಲೀನ್ಲಿನೆಸ್ ಬಗ್ಗೆ ತುಂಬಾ ಮಾತಾಡ್ತೀವಿ ಅಲ್ಲ, ಆದ್ರೆ ಈ ಕಣ್ಣಿಗೆ ಕಾಣದ ಮಾನಸಿಕ ಮಾಲಿನ್ಯ ಇದೆಯಲ್ಲ, ಅದೇ ಜಾಸ್ತಿ ವಿನಾಶಕಾರಿ ಅಂತ ಮೂಲ ಹೇಳುತ್ತೆ. ಓ, ಇದು ಹೇಗೆ? ಅದನ್ನ ವಿವರಿಸೋಕೆ ಅವರು ಸಮಷ್ಟಿ ಮನಸ್ಸು ಅಥವಾ ಮಾನಸ ತತ್ವ ಅಂತ ಒಂದು ಕಾನ್ಸೆಪ್ಟ್ ಮುಂದಿಡ್ತಾರೆ. ಸಮಷ್ಟಿ ಮನಸ್ಸು? ಹೌದು. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಹರಡಿರುವ ಒಂದು ಸೂಕ್ಷ್ಮವಾದ ಒಂದು ಬೇಸಿಕ್ ತತ್ವ ಅಂತ. ಓಕೆ. ನಮ್ಮ ಪರ್ಸನಲ್ ಮನಸ್ಸಿನಿಂದ ಬರುವ ತರಂಗಗಳು, ಅಂದ್ರೆ ನಮ್ಮ ಯೋಚನೆಗಳು, ಭಾವನೆಗಳು, ಅವು ಈ ಸಮಷ್ಟಿ ಮನಸ್ಸನ್ನ ಡೈರೆಕ್ಟಾಗಿ ತಲುಪುತ್ತೆ, ಅದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಥವಾ ಹಾಳು ಮಾಡುತ್ತೆ ಅಂತ ಅವರ ವಾದ. ಇದಕ್ಕೇನಾದ್ರೂ ಉದಾಹರಣೆ ಇದೆಯಾ? ಅಂದ್ರೆ ನಮ್ಮ ಯೋಚನೆ ಆಚೆಗೂ ಪ್ರಭಾವ ಬೀರೋದಕ್ಕೆ? ಮೂಲದಲ್ಲಿ ಒಂದು ಉದಾಹರಣೆ ಇದೆ. ಯಾರಾದ್ರೂ ಸುಳ್ಳು ಹೇಳಿದಾಗ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ? ಹೌದು, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬೆವರು ಬರುತ್ತೆ. ಲೈ ಡಿಟೆಕ್ಟರ್ ಕೂಡ ಹೀಗೆ ಕೆಲಸ ಮಾಡೋದಲ್ವಾ? ಎಕ್ಸಾಕ್ಟ್ಲಿ. ನಮ್ಮ ಯೋಚನೆ ನಮ್ಮ ಶರೀರದ ಮೇಲೆ ತಕ್ಷಣ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದು ಪುರಾವೆ ಅಲ್ವಾ? ನಿಜ. ಇದೇ ಪ್ರಿನ್ಸಿಪಲ್ ಶರೀರದಾಚೆಗೂ, ಅಂದ್ರೆ ಆ ಬ್ರಹ್ಮಾಂಡದ ಸಮಷ್ಟಿ ಮನಸ್ಸಿನ ಮಟ್ಟಕ್ಕೂ ಅಪ್ಲೈ ಆಗತ್ತೆ ಅಂತ ಮೂಲ ಹೇಳುತ್ತೆ. ಇಲ್ಲಿಂದ ವಿಷಯ ನಿಜವಾಗ್ಲೂ ಗಂಭೀರ ಆಗ್ತಾ ಹೋಗುತ್ತೆ. ಅಂದ್ರೆ ಮೂಲದ ಪ್ರಕಾರ ಕೋಪ, ದ್ವೇಷ, ಲೋಭ, ಕಾಮ, ಹಿಂಸೆ, ಅಹಂಕಾರ, ಈ ತರಹದ ಸ್ಟ್ರಾಂಗ್ ನೆಗೆಟಿವ್ ಎಮೋಷನ್ಸಿಂದ ಬರೋ ತರಂಗಗಳು ಅವು ಈ ಸಮಷ್ಟಿ ಮನಸ್ಸನ್ನ ತುಂಬಾ ಡಿಸ್ಟರ್ಬ್ ಮಾಡ್ತವೆ. ಅಂದ್ರೆ ಬ್ರಹ್ಮಾಂಡದ ಬ್ಯಾಲೆನ್ಸನ್ನೇ ಅಲ್ಲಾಡಿಸುವಷ್ಟು ಪವರ್ಫುಲ್ ಆಗಿರ್ಬೋದಾ? ಹೌದು, ಮೂಲದ ವಾದ ಅದೇನೆ. ಆ ತಳಹದಿಯನ್ನೇ ಅಲುಗಾಡಿಸಬಹುದು ಅಂತ ಹೇಳುತ್ತೆ. ಇದರ ಪರಿಣಾಮಗಳೇನು ಅಂತ ಹೇಳ್ತಾರೆ? ಲಿಸ್ಟ್ ದೊಡ್ಡದಿದೆ. ಭೂಕಂಪ, ಸುನಾಮಿ, ಕಾಡ್ಗಿಚ್ಚು, ಅತಿವೃಷ್ಟಿ, ಅನಾವೃಷ್ಟಿ, ಹೊಸ ರೋಗಗಳು ಬರೋದು, ಕೆಲವು ಜೀವಿಗಳು ನಾಶ ಆಗೋದು, ಇದೆಲ್ಲ ಬರೀ ಫಿಸಿಕಲ್ ರೀಸನ್ಸ್ ಅಲ್ಲ, ಈ ಕಲೆಕ್ಟಿವ್ ಮೆಂಟಲ್ ಸ್ಟೇಟ್ನ ರಿಫ್ಲೆಕ್ಷನ್ ಕೂಡ ಆಗಿರಬಹುದು ಅಂತ. ಸಮಾಜದಲ್ಲೂ ಪರಿಣಾಮಗಳಿವ್ಯಾ? ಹೌದು. ಸಮಾಜದಲ್ಲಿ ಅಪನಂಬಿಕೆ, ಹಿಂಸೆ, ಡಿಪ್ರೆಷನ್ ಜಾಸ್ತಿ ಆಗ್ತಿರೋದು, ಅಮೆರಿಕದ ಯುವಕರಲ್ಲಿ ಹೆಚ್ಚುತ್ತಿರುವ ಖಿನ್ನತೆಯನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ವರ್ತನೆಯಲ್ಲೂ ವಿಚಿತ್ರ ಬದಲಾವಣೆಗಳು ಕಾಣಬಹುದು ಅಂತನೂ ಹೇಳ್ತಾರೆ. ಇದಕ್ಕೇನಾದ್ರೂ ವೈಜ್ಞಾನಿಕ ಆಧಾರ? ಅವರು ಪ್ರೊಫೆಸರ್ ಮದನ್ ಮೋಹನ್ ಬಜಾಜ್ ಅವರ ಪೇನ್ ವೇವ್ಸ್ ರಿಸರ್ಚ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಹಿಂಸೆಯಿಂದ ನೋವಿನ ತರಂಗಗಳು ಸೃಷ್ಟಿಯಾಗುತ್ತೆ, ಅದು ಬೇರೆ ಕಡೆ ಪರಿಣಾಮ ಬೀರಬಹುದು ಅಂತ. ಓಕೆ. ಆದ್ರೆ ಈ ಮಾನಸಿಕ ತರಂಗಗಳು ಹೇಗೆ ಸ್ಪೆಸಿಫಿಕ್ ಆಗಿ ಭೂಕಂಪವನ್ನು, ಸುನಾಮಿಯನ್ನು ಉಂಟು ಮಾಡುವ ಆ ಫಿಸಿಕಲ್ ಪ್ರಾಸೆಸ್ ಇದೆಯಲ್ಲ, ಅದನ್ನ ಮೂಲ ಸ್ಪಷ್ಟವಾಗಿ ವಿವರಿಸಲ್ಲ. ಆ ಕನೆಕ್ಷನ್ ಇದೆ, ಅದು ಫಂಡಮೆಂಟಲ್ ಅಂತ ಹೇಳುತ್ತೆ ಅಷ್ಟೇ. ಸರಿ. ಇದೇ ಕಾರಣಕ್ಕೆ ಮೂಲವು ಈಗಿನ ಸಮಾಜದ ಕೆಲವು ಟ್ರೆಂಡ್ಗಳನ್ನ, ಅಂದ್ರೆ ಅತಿಯಾದ ಕನ್ಸ್ಯೂಮರಿಸಂ, ಮಾಂಸಾಹಾರ ಜಾಸ್ತಿ ಆಗ್ತಿರೋದು. ಹೌದು, ಭಾರತದಲ್ಲಿ ಸರ್ಕಾರದ ಪ್ರೋತ್ಸಾಹ ಇದೆ ಅಂತಾನೂ ಆರೋಪ ಮಾಡಿದ್ದಾರೆ. ಮತ್ತೆ ಕೆಲವು ಕಾನೂನುಗಳು, ಉದಾಹರಣೆಗೆ ಅಬಾರ್ಷನ್ ಹಕ್ಕುಗಳು, ಪಾಶ್ಚಾತ್ಯ ಸಂಸ್ಕೃತಿಯನ್ನ ಕಾಪಿ ಮಾಡೋದು, ಇದೆಲ್ಲ ಮಾನಸಿಕ ಮಾಲಿನ್ಯಕ್ಕೆ ಕಾರಣ. ಹಾಗಾಗಿ ಬ್ರಹ್ಮಾಂಡದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ತೀವ್ರವಾಗಿ ಟೀಕಿಸುತ್ತೆ. ಓಕೆ. ಅಂದ್ರೆ ಮಾಂಸಾಹಾರದಿಂದ ಪ್ರಾಣಿಗಳ ಹಿಂಸೆ, ಭಯ, ಅದು ಸಮಷ್ಟಿ ಮನಸ್ಸಿಗೆ ಹೋಗುತ್ತೆ ಅಂತನ? ಹೌದು, ಆ ಥಿಯರಿ ಪ್ರಕಾರ ಹಾಗೇನೆ. ಹಾಗಾದ್ರೆ ಈ ಎಲ್ಲಾ ವಿಶ್ಲೇಷಣೆ ಆಯ್ತು, ಇದಕ್ಕೆ ಪರಿಹಾರ ಏನು ಅಂತ ಹೇಳ್ತೀವಿ ಮೂಲ? ಪರಿಹಾರವಾಗಿ ಮೂಲ ಹೇಳೋದು ಸತ್ಯ, ಪ್ರೀತಿ, ದಯೆ, ಕರುಣೆ, ಅಹಿಂಸೆ, ಸಂಯಮ,
ಈ ತರ ಪಾಸಿಟಿವ್ ಗುಣಗಳನ್ನ ಭಾವನೆಗಳನ್ನ ನಾವು ಕಾನ್ಷಿಯಸ್ಲಿ ಬೆಳೆಸ್ಕೋಬೇಕು ಅಂತ. ವೇದಗಳು, ರಾಮಾಯಣದಂತಹ ಗ್ರಂಥಗಳಲ್ಲಿರೋ ಐಡಿಯಲ್ಸ್ ಇದೆಯಲ್ಲ, ಉದಾಹರಣೆಗೆ ಒಂದು ಹಸು ತನ್ನ ಕರುವಿಗೆ ತೋರಿಸೋ ಪ್ರೀತಿ ಅಥವಾ ರಾಮಾಯಣದ ಪಾತ್ರಗಳ ನಡುವೆ ಇರೋ ಗೌರವ, ಪ್ರೀತಿ, ಈ ತರದ ಮೌಲ್ಯಗಳನ್ನ ಮತ್ತೆ ತರಬೇಕು ಅಂತ. ಯಾಕಂದ್ರೆ ಇವು ಪಾಸಿಟಿವ್ ತರಂಗಗಳನ್ನು ಸೃಷ್ಟಿಸ್ತವೆ. ಹೌದು, ಅವು ಸಮಷ್ಟಿ ಮನಸ್ಸನ್ನ ಶುದ್ಧ ಮಾಡ್ತವೆ ಅಂತ ಅವ್ರ ನಂಬಿಕೆ. ಸರಿ, ಬೇರೆ ಏನಾದ್ರೂ ಪರಿಹಾರ? ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಪ್ರತಿಯೊಬ್ಬರು, ಎಸ್ಪೆಷಲಿ ಲೀಡರ್ಶಿಪ್ ಪೊಸಿಷನ್ನಲ್ಲಿರೋರು, ಅವರು ರೆಗ್ಯುಲರ್ ಆಗಿ ಆತ್ಮ ನಿರೀಕ್ಷಣೆ ಮಾಡ್ಕೋಬೇಕು ಅಂತ. ಇಂಟ್ರೋಸ್ಪೆಕ್ಷನ್. ಯಾಕಂದ್ರೆ ದೊಡ್ಡ ಸ್ಥಾನದಲ್ಲಿರೋರ ಒಂದು ಸುಳ್ಳು ಅಥವಾ ಒಂದು ತಪ್ಪು ಯೋಚನೆ ಅದು ಜಾಸ್ತಿ ಜನರ ಮೇಲೆ ಜಾಸ್ತಿ ದೊಡ್ಡದಾಗಿ ಪರಿಣಾಮ ಬೀರುತ್ತಲ್ವಾ? ಹೌದು, ನಿಜ. ಸಾಮಾನ್ಯ ವ್ಯಕ್ತಿಗಿಂತ ಜಾಸ್ತಿ ಇಂಪ್ಯಾಕ್ಟ್ ಇರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮೂಲದ ವಾದದ ಸಮರಿ ಏನು ಅಂದ್ರೆ, ಜಗತ್ತಲ್ಲೂ ನಾವು ನೋಡ್ತಿರೋ ಸಮಸ್ಯೆಗಳು, ಗೊಂದಲಗಳು, ಪರಿಸರ ಹಾಳಾಗ್ತಿರೋದು, ರೋಗಗಳು, ಸಮಾಜದಲ್ಲಿರೋ ಕಿತ್ತಾಟ, ಇದೆಲ್ಲ ನಮ್ಮ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಇದೆಯಲ್ಲ, ನಮ್ಮ ಎಲ್ಲರ ಒಟ್ಟಾರೆ ಮನಸ್ಸಿನ ಸ್ಥಿತಿ. ಹೌದು, ಅದರದ್ದೇ ಒಂದು ರಿಫ್ಲೆಕ್ಷನ್, ಕನ್ನಡಿಯಲ್ಲಿ ನೋಡಿದ ಹಾಗೆ. ಅಂದ್ರೆ ಹೊರಗಿನ ಸಮಸ್ಯೆಗೆ ಕಾರಣ ಒಳಗಿದೆ ಅಂತ. ಎಕ್ಸಾಕ್ಟ್ಲಿ. ನಮ್ಮ ಮನಸ್ಸಲ್ಲಿರೋ ಮಾಲಿನ್ಯವೇ ಮೂಲ ಕಾರಣ. ಅದನ್ನ ಸರಿ ಮಾಡದೆ ಹೊರಗಿನ ಸಮಸ್ಯೆಗಳಿಗೆ ಪರ್ಮನೆಂಟ್ ಪರಿಹಾರ ಸಿಗಲ್ಲ ಅಂತ ಮೂಲದ ಸ್ಪಷ್ಟವಾದ ನಿಲುವು. ಇದಕ್ಕಿಡಿದ್ರೆ ನಿಜಕ್ಕೂ ಆಲೋಚನೆಗೆ ಹಚ್ಚುತ್ತೆ. ಖಂಡಿತ. ಈ ಚರ್ಚೆ ನಮ್ಮನ್ನ ಒಂದು ಫಂಡಮೆಂಟಲ್ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ಮೂಲದಲ್ಲೇ ಕೇಳೋ ಹಾಗೆ, ನಮ್ಮ ಪ್ರತಿದಿನದ ಯೋಚನೆಗಳು, ಮಾತುಗಳು, ಕೆಲಸಗಳು ನಮಗೆ ಗೊತ್ತಿಲ್ಲದೆ ಇಡೀ ಬ್ರಹ್ಮಾಂಡದ ಮೇಲೆ ಎಂಥ ಪರಿಣಾಮ ಬೀರುತ್ತಿರ್ಬೋದು? ಒಬ್ಬ ವ್ಯಕ್ತಿಯ ಮನಸ್ಸು ಶುದ್ಧವಾದ್ರೆ ಅದು ಎಲ್ಲರ ಮನಸ್ಸನ್ನು ಶುದ್ಧ ಮಾಡಿ ಈ ಜಗತ್ತು ಮತ್ತೆ ಶಾಂತಿಯಿಂದ ಇರೋ ಹಾಗೆ ಮಾಡಬಹುದಾ? ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅನ್ಸತ್ತೆ. ಹೌದು. ಮೂಲ ತನ್ನ ಮಾತನ್ನ ಓಂ ಶಾಂತಿ ಅಂತ ಮುಗಿಸುತ್ತೆ, ಒಂದು ಹಾರೈಕೆಯೊಂದಿಗೆ. ಓಂ ಶಾಂತಿ. ಇದು ನಿಜಕ್ಕೂ ಒಂದು ವಿಭಿನ್ನ ದೃಷ್ಟಿಕೋನ. ಕೇಳುಗರು ಇದರ ಬಗ್ಗೆ ಖಂಡಿತ ಯೋಚಿಸ್ತಾರೆ ಅಂದ್ಕೊಳ್ತೇನೆ.